ನಮಸ್ಕಾರ ಎಲ್ಲರಿಗೂ. ಎಲ್ಲವೂ ಆದ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ, ಪ್ರಕೃತಿ ಅನ್ನೋದು ಭೂಮಿಯ ಒಂದು ಉಳಿವಿಗೆ ಮತ್ತು ಭೂಮಿಯ ಒಂದು ಮೇಲ್ಮೈ ಇರುವಂಥ ಎಲ್ಲ ಜೀವಿಗಳ ಉಳಿವಿಗೆ ಒಂದು ದೊಡ್ಡ ಪಾತ್ರ ವಹಿಸುತ್ತೆ. ಒಂದು ದೊಡ್ಡ ಮಹತ್ತರ ಪಾತ್ರವನ್ನು ಈ ಪ್ರಕೃತಿ ಅನ್ನೋದು ವಹಿಸುತ್ತೆ. ಪ್ರಕೃತಿ ಭೂಮಿಯ ಮೇಲೆ ಜೀವಿಗಳೇ ಇಲ್ಲದಂಥ ಒಂದು ಭೂಮಿನ ಊಹಿಸೋಕ್ಕೂ ಆಗಲ್ಲ. ಭೂಮಿ ಯಾವತ್ತು ಭೂಗ್ರಹ ಅಂತ ಕಲಿಸ್ಕೊಂಡ್ರೂ ಜೀವಿಗಳಿಲ್ಲದ ಒಂದು ಭೂಗ್ರಹನ ಊಹಿಸೋಕ್ಕಾಗಲ್ಲ. ಹಾಗೆ ಈ ಒಂದು ಇವತ್ತಿನ ಒಂದು ಸಂದರ್ಭದಲ್ಲಿ ಈ ಪ್ರಕೃತಿ ಮತ್ತು ಒಂದು ಜೀವಿಗಳು, ಮನುಷ್ಯನ ಒಂದು ಈ ಮನುಷ್ಯ ಅಥವಾ ಒಂದು ಜೀವಿ ಅಥವಾ ಒಂದು ದೇಹ ಸೃಷ್ಟಿ ಹೇಗೆ ಪಂಚಭೂತಗಳಿಂದ ಆಯಿತು ಅಂತ ಏನು ಹೇಳ್ತಾರೋ, ಅಂದರೆ ಅಗ್ನಿ, ವಾಯು, ಆಕಾಶ, ಭೂಮಿ, ಭೂತತ್ವ, ಈ ಆಕಾಶ, ಹೀಗೆ ಒಂದು ಐದು ತತ್ವಗಳಾಗಿ ಹೇಗೆ ಸೃಷ್ಟಿ ಆಯಿತು ಅಂತ ಹೇಗೆ ಹೇಳ್ತಾರೋ, ಈ ಒಂದು ತತ್ವಗಳಲ್ಲಿ ಒಂದು ಸೃಷ್ಟಿಯ ತತ್ವಗಳು ಸಹ ಒಂದು ಏರುಪೇರಿನ ಒಂದು ಮಟ್ಟಕ್ಕೆ ಬಂದಿದೆ. ಅಂದರೆ ಈ ಒಂದು ತತ್ವಗಳಲ್ಲಿ ಇವತ್ತು ಹೆಚ್ಚಾಗ್ತಿರೋದಂಥದ್ದು ಅಗ್ನಿ ತತ್ವ. ಅಂದರೆ ವಾತಾವರಣದಲ್ಲಿನ ಒಂದು ತಾಪಮಾನದಿಂದ ಸೃಷ್ಟಿಯು ಸಹ ಏರುಪೇರು ಆಗುವಂತಹ ಸಂದರ್ಭ ಬಂದಿದೆ. ಮುಂದೆ ಇದು ಇನ್ನೂ ಹೆಚ್ಚುತ್ತೆ. ಅದಕ್ಕೆ ಕಾರಣ ಈ ಒಂದು ಮನುಷ್ಯನ ಒಂದು ಬೆಳವಣಿಗೆ ಅನ್ನುವಂತಹ ಒಂದು ಅಜ್ಞಾನದಿಂದ ಮಾಡ್ತಿರುವಂತಹ ಈ ಪ್ರಕೃತಿಯ ನಾಶ. ನೀವು ಒಂದು ಸಾಮಾನ್ಯವಾಗಿ ನೋಡಿರ್ತೀರ, ಎಷ್ಟೋ ಇದರಲ್ಲಿ ಮರಗಳು ಸುಮ್ಮನೆ ಬೆಳ್ಕೊಂಡಿರುತ್ತೆ. ಅದ್ರ ಪಾಡಿಗೆ ಅದು ಯಾರೂ ನೀರು ಹಾಕಲ್ಲ, ಏನಿಲ್ಲ. ವರ್ಷಾನುಗಟ್ಟಲೆ ಅದು ಹಂಗೆ ಬೇಸಿಗೆಗಾಲಲ್ಲೂ ಬಿಸಿಲಿದ್ರೂ ಸುಮ್ಮನೆ ಬೆಳಿತಾನೆ ಇರುತ್ತೆ, ಯಾರೂ ನೀರು ಹಾಕಲ್ಲ. ಅದು ಹೇಗೆ ಬೆಳೀತದಲ್ವ? ಅದಕ್ಕಿದು ಸಹ ಒಂದು ಕಾರಣ. ಅದು ಹೇಗೆ ಬೆಳೀತದೆ ಅಂದರೆ, ಭೂಮಿಯ ಒಳಗಿರುವಂತಹ ಒಂದು ಅಂತರ್ಜಲವೂ ಸಹ ಅದಕ್ಕೆ ಕಾರಣ ಆಗಿರುತ್ತೆ. ಅದು ಅಂತರ್ಜಲ ಹೇಗೆ ಕಾರಣ ಆಗಿರುತ್ತೆ? ಭೂಮಿಯ ಒಂದು ಮರ ತೆಗೆದಾಗ ಭೂಮಿಯ ಒಳಗೆ ಯಾವ ನೀರು ಕಾಣ್ತಿರಲ್ಲಪ್ಪ, ನೆರ. ಆದರೆ ಅಂತರ್ಜಲ ಹೇಗೆ ಕಾರಣ ಆಗುತ್ತೆ ಅಂತ ಅಂದ್ಕೋಬೋದು ನೀವು. ಈ ಭೂಮಿಯ ಅಂತರ್ಜಲಗೆ ಒಳಗೆ ಅದರ ಕೆಳಗಿರುವ ಒಂದು ಅಂಶ ಅಂದರೆ ಈ ಒಂದು ಅಗ್ನಿ, ಅಂದರೆ ಈ ಒಂದು ಬೆಂಕಿಯ ಈ ಒಂದು ಶಾಖದ ಒಂದು ತತ್ವ ಅಥವಾ ಒಂದು ಕೆಂಡ ಅಂತ ಅಂದ್ಕೊಳ್ಳಿ. ಅದು ಏನು ಮಾಡುತ್ತೆ, ಅದು ಅದರ ಶಾಖ ಪ್ರೊಡ್ಯೂಸ್, ಅಂದರೆ ಅದರ ಶಾಖ ಬಿಡುಗಡೆ ಮಾಡಿದಾಗ, ಅದ್ರ ಶಾಖ ಮೇಲೆ ಬಂದಾಗ ಅದು ನೇರವಾಗಿ ತಾಗೋದು ಈ ಅಂತರ್ಜಲಕ್ಕೆ. ಈ ಅಂತರ್ಜಲ ಏನು ಮಾಡುತ್ತೆ ಅಂದರೆ, ಈ ಕೆಳಗಿಂದ ಬರುವಂಥ ಶಾಖದಿಂದ ಅದರ ಅಂತರ್ಜಲದ ಆವಿ ಮೇಲೆ ಬರುತ್ತೆ. ಮೇಲೆ ಬಂದಾಗ ಈ ಒಂದು ಮರಗಿಡಗಳು ಆ ಒಂದು ಶಾಖನ ಅಬ್ಸರ್ವ್ ಮಾಡಿ ಅದರಿಂದ ಅದು ಬೆಳವಣಿಗೆಗೆ, ಅದರ ಒಂದು ಪೋಷಣೆಗೆ ಅದನ್ನು ಬಳಸ್ಕೊಳ್ಳುತ್ತೆ. ಅದು ಸಹ ಅದರ ಒಂದು ಬೆಳವಣಿಗೆಗೆ ಕಾರಣ ಆಗಿರುತ್ತೆ ಈ ಅಂತರ್ಜಲ. ಈ ಅಂತರ್ಜಲನ ರಕ್ಷಣೆ ಮಾಡ್ತಾ ಇರೋದು ಪ್ರಕೃತಿನೇ, ಅದನ್ನು ಉಪಯೋಗಿಸ್ಕೊಳ್ತಿರೋದು ಪ್ರಕೃತಿನೇ. ಆದರೆ ನಾಶ ಮಾಡ್ತಾ ಇರೋದು ಮಾತ್ರ ಈ ಮನುಷ್ಯ. ಅದು ಈ ಪ್ರಕೃತಿಯ ನಾಶದಿಂದ. ಹೀಗೆ ಒಂದು ಮನುಷ್ಯ ಏನು ಅಂದ್ಕೊಂಡಿದ್ದಾನೆ ಅಂದರೆ, ಬಿಲ್ಡಿಂಗ್ ಆಗಿಬಿಟ್ರೆ, ಅಕಸ್ಮಾತ್ ದೊಡ್ಡ ದೊಡ್ಡ ಕಾಂಪ್ಲೆಕ್ಸು ಅಥವಾ ದೊಡ್ಡ ಏನೋ ಒಂದು ಆಗಿಬಿಟ್ರೆ ಅದೇ ಬೆಳವಣಿಗೆ ಅಂದ್ಕೊಂಡಿದ್ದಾನೆ. ಅಂದರೆ ಇನ್ನೂ ಸಹ ಈ ಮನುಷ್ಯ ಒಂದು ಇದರಲ್ಲೇ ಇದ್ದಾನೆ. ಯಾವುದಪ್ಪ, ಒಂದು ಮೊದಲಿನ ಹಂತದಲ್ಲೇ, ಅಂದರೆ ಅದೇ ದೊಡ್ಡ ಬೆಳವಣಿಗೆ ಅದೇ ಅಂತ ಅಂದ್ಕೊಂಡಿದ್ದಾನೆ. ಈ ಪ್ರಕೃತಿಯ ಕಡೆ ಗಮನ ಕೊಡ್ತಲ್ಲ. ಅಂದರೆ ಈ ಪ್ರಕೃತಿ ಏನು ಇವತ್ತು ಮನುಷ್ಯ ನಾನು ಅಂತ ಅಂದ್ಕೊಳ್ತಿದ್ದಾನೋ, ನಾನಲ್ಲ, ಅದು ಪ್ರಕೃತಿ ಅನ್ನೋದು ಆ ಒಂದು ಸತ್ಯ ತಿಳಿಬೇಕಾಗುತ್ತೆ. ಇಲ್ಲಿರುವಂತಹ ಒಂದು ಹುಲ್ಲು ಕಡ್ಡಿ ಸಮೇತ ಒಂದು ಹುಲ್ಲು ಸಹ ಪ್ರಕೃತಿಯ ಒಂದು ರಕ್ಷಣೆಗೆ, ಒಂದು ಭೂಮಿಯ ರಕ್ಷಣೆಗೆ ತುಂಬ ದೊಡ್ಡವಾದಂಥ ಪಾತ್ರ ವಹಿಸುತ್ತೆ. ಭೂಮಿಯ ಅಂತರ್ಜಲದ ರಕ್ಷಣೆಗೆ ತುಂಬ ದೊಡ್ಡದಂಥ ಪಾತ್ರ ಈ ಹುಲ್ಲು ಸಹ, ಒಂದು ಹುಲ್ಲು ಕಡ್ಡಿ ಸಹ ತುಂಬ ದೊಡ್ಡದಂಥ ಪಾತ್ರ ವಹಿಸುತ್ತದೆ. ಆದರೆ ಅದರ ಸೃಷ್ಟಿಯಿಂದ ಅದು ಭೂಮಿಗೆ ಒಂದು ದೊಡ್ಡದಾದಂಥ ಕೊಡುಗೆ ನೀಡುತ್ತೆ. ನಿಮಗೆ ಇದಕ್ಕೊಂದು ಚಿಕ್ಕ ಉದಾಹರಣೆ ಕೊಡಬೇಕಂದ್ರೆ, ಸೂರ್ಯನ ಒಂದು ಶಾಖ ಬಿದ್ದಾಗ ಭೂಮಿ ಮೇಲೆ ಬೀಳ್ತಾ ಇರ್ಬೇಕಾದ್ರೆ ಮೋಡಗಳು ಅಡ್ಡ ಹೋದಾಗ ಏನಾಗುತ್ತೆ ಹೇಳಿ? ನೆರಳು ಬರುತ್ತೆ, ಒಂಥರ ತಂಪು ಅಂತ ಅನಿಸುತ್ತೆ, ನೆರಳು ಬರುತ್ತೆ. ಇಷ್ಟೊಂದು ತನಕ ಶಾಖ ಇದ್ದಿದ್ದು, ಅದೇ ಭೂಮಿಗೆ ಒಂದು ಮೋಡ ಸಹ ಒಂದು ಕೊಡೆಯಾಗಿ ಹೇಗೆ ಕೆಲಸ ಮಾಡುತ್ತೋ ಹಾಗೆಯೇ ಈ ಹುಲ್ಲು ಸಹ, ಈ ಮರ ಗಿಡಗಳು ಸಹ ಭೂಮಿಗೆ ಒಂದು ಕೊಡೆಯಾಗಿ, ಕವಚವಾಗಿ ಕೆಲಸ ಮಾಡುತ್ತೆ.
ಆದರೆ ಅದರ ಸೃಷ್ಟಿಯಿಂದ ಅದು ಭೂಮಿಗೆ ಅದು ಒಂದು ದೊಡ್ಡದಾದಂಥ ಕೊಡುಗೆ ನಡೀತಾ ಇದ್ದರೆ ಮನುಷ್ಯನಿಂದ ಇರುವಂಥದ್ದೆಲ್ಲವೂ ನಾಶವೇ ಹೊರತು ಯಾವುದು ಭೂಮಿಗೆ ಕೊಡುಗೆಯೇ ಇಲ್ಲ ಅವನಿಂದ. ಈ ಹುಲ್ಲು ಹೇಗೆ ಒಂದು ಭೂಮಿಯ ರಕ್ಷಣೆ ಮಾಡುತ್ತೆ ಅಂತ ನೀವು ಅಂದ್ಕೊಳ್ಬೋದು. ಈ ಹುಲ್ಲಿಂದ ಎಷ್ಟು ಜನ, ಈ ಪ್ರಕೃತಿಯಿಂದ ಎಷ್ಟು ಜೀವಿಗಳು ಇವತ್ತು ಜೀವಿಸ್ತಾ ಇದೆ ಅಂತ ನೀವು ಅಂದ್ಕೊಳ್ಬೋದು. ಒಂದು ಹುಲ್ಲನ್ನೇ ತೊಗೊಂಡ್ರೆ, ಒಂದು ಹುಲ್ಲು ಸೂರ್ಯನ ಶಾಖ ಭೂಮಿಗೆ ನೇರವಾಗಿ ಬೀಳಕ್ಕೆ ಬಿಡಲ್ಲ. ಅದು ಭೂಮಿಗೆ ಫಿಲ್ಟ್ರಾಗಿ, ಅಂದರೆ ಅದು ಒಂದು ಕೊಡೆಯಾಗಿ ಭೂಮಿಗೆ ತಡೆದು ನೆಕ್ಸ್ಟು ಅದರದ ಒಂದು ಶಾಖ ಭೂಮಿಗೆ ಬೀಳುತ್ತೆ. ಹಾಗೆ ಈ ಒಂದು ಅಂತರ್ಜಲ ಸಹ ಅದರಿಂದ ಉಳಿಯುತ್ತೆ. ಭೂಮಿ ಸಹ ಹೀಟ್ ಆಗಲ್ಲ, ಈ ಒಂದು ಅಂತರ್ಜಲ ಸಹ ಉಳಿಯುತ್ತೆ. ಹಾಗೆ ಈ ಮರ ಗಿಡಗಳ ನೆರಳು ಸಹ ಸುತ್ತಮುತ್ತಲಿನ ವಾತಾವರಣ ತಂಪಾಗಿಡುತ್ತೆ. ನೆಲ ಸಹ ಒಂದು ಮಣ್ಣನ್ನು ಸಹ ಒಂದು ತಂಪಾಗಿಡುತ್ತೆ. ಈ ಅಂತರ್ಜಲ ಅನ್ನೋದನ್ನ ಅದೇ ಕಾಪಾಡಿಕೊಳ್ಳುತ್ತೆ, ಅದೇ ಉಪಯೋಗಿಸ್ಕೊಳ್ಳುತ್ತೆ, ಅದೇ ಕಾಪಾಡಿಕೊಳ್ಳುತ್ತೆ. ಈ ಅಂತರ್ಜಲ ಹೋದರೆ ಏನು ಇದಾಗಿದ್ರೆ ಏನಾಗ್ಬೋದು ಅಂತ ಅಂದ್ಕೊಳ್ಬೋದು. ನಿಮಗೆ ಒಂದು ಎಕ್ಸಾಂಪಲ್, ಒಂದು ತುಂಬ ಉದಾಹರಣೆ ಕೊಡಬೇಕು ಅಂದರೆ, ಅರ್ಥ ಆಗುವಂಥ ಉದಾಹರಣೆ ಅಂದರೆ, ತುಂಬ ಬಿಸಿಲಿದಾಗ ನೀವು ರೋಡ್ ನೋಡಿರ್ಬೋದು, ಅಥವಾ ಒಂದು ಸಿಮೆಂಟ್, ಒಂದು ಗಾರೆಯ ಒಂದು ನೆಲ ನೋಡಿರ್ಬೋದು, ಅಥವಾ ಒಂದು ರೋಡ್ ಅಂದ್ಕೊಳ್ಳಿ. ಒಂದು ಆವಿ ಹೋಗ್ತಾ ಇರುತ್ತೆ, ಈ ಸೂರ್ಯನ ಶಾಖಕ್ಕೆ ಒಂದು ಆವಿ ಎದ್ದೇಳ್ತಾ ಇರುತ್ತೆ. ಹಾಗೆ ಈ ಒಂದು ಸೂರ್ಯನ ಕಿರಣ ನೇರವಾಗಿ ಭೂಮಿ ಮೇಲೆ ಬಿದ್ದಾಗ ಅದು ಎಷ್ಟೋ ಪ್ರಮಾಣದಲ್ಲಿ ಒಳಗಿರುವಂಥ ಅಂತರ್ಜಲನ ಹೀರ್ಕೊಳ್ಳುತ್ತೆ. ಆ ಒಳಗಿರುವಂಥ ಅಂತರ್ಜಲ ಹೀರ್ಕೊಂಡಾಗ ಆ ಅಂತರ್ಜಲದ ಕೊರತೆ ಭೂಮಿಗೆ ಉಂಟಾದಾಗ ಆ ಭೂಮಿಯ ಅಂತರ್ಜಲಕ್ಕೆ ಕೆಳಗಿರುವಂತಹ ಒಂದು ಶಾಖ ನೇರವಾಗಿ ಭೂಮಿಯ ಮೇಲೆ ಆ ಶಾಖ ಬೀಳುತ್ತೆ. ಆ ಶಾಖ ಬೀಳೋದ್ರಿಂದ ಏನಾಗ್ಬೋದು ಅಂತ ಅಂದ್ಕೊಳ್ಬೋದು. ಆ ಶಾಖ ಬೀಳೋದ್ರಿಂದ ಸಣ್ಣ ಪುಟ್ಟ ಜೀವಿಗಳಿಂದ ಎಲ್ಲ ಜೀವಿಗಳಿಗೂ ತೊಂದರೆ ಆಗುತ್ತೆ. ಮತ್ತು ಗಿಡ ಮರಗಳು ಸಹ ಎಷ್ಟೇ ನೀರಾಕಿ ಎಷ್ಟೇ ಪೋಷಣೆ ಮಾಡಿದ್ರೂ ಅದು ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸುತ್ತಮುತ್ತಲಿನ ವಾತಾವರಣ ಬರಡು ಭೂಮಿ ಆಗೋದು ಗ್ಯಾರಂಟಿ. ಹಾಗೆ ಈ ಅಂತರ್ಜಲದ ರಕ್ಷಣೆಯು ಸಹ ಈ ಪ್ರಕೃತಿನೇ ಮಾಡುತ್ತೆ. ಈ ಅಂತರ್ಜಲನ ವೃದ್ಧಿ ಸಹ ಪ್ರಕೃತಿನೇ ಮಾಡುತ್ತೆ. ಇಲ್ಲಿ ಏನಿದೆ ಭೂಮಿ ಮೇಲೆ ಈ ಪ್ರಕೃತಿಯ ವಾತಾವರಣ, ಅದೇ ರೀತಿ ಈ ಒಂದು ಭೂಮಿಯ ಒಂದು ಸುತ್ತ ವಾತಾವರಣ ಏನಿದೆ, ಗ್ರಹದ ವಾತಾವರಣ, ಆ ಗ್ರಹದ ವಾತಾವರಣ ಸುತ್ತಲೂ ಈ ಪ್ರಕೃತಿಗೆ ಹೊಂದಿಕೊಂಡಂಥ ವಾತಾವರಣ ಮೇಲೆ ಸೃಷ್ಟಿಯಾಗಿರುತ್ತೆ ಆಕಾಶದಲ್ಲಿ. ಇವತ್ತು ಇಲ್ಲಿ ಎಷ್ಟು ವ್ಯತ್ಯಾಸ ಆದರೆ, ಈ ಭೂಮಿ ಮೇಲೆ ಈ ಪ್ರಕೃತಿಯಿಂದ ಎಷ್ಟು ವ್ಯತ್ಯಾಸ ಆದರೆ ಮೇಲೂ ಸಹ ವ್ಯತ್ಯಾಸ ಆಗುತ್ತೆ. ಅದರ ಪರಿಣಾಮ ಈ ಭೂಮಿ ಅನ್ನೋದು ಅನುಭವಿಸೋಕ್ಕೆ ಆ ಒಂದು ಅನುಭವ ತಗೊಳುತ್ತೆ. ನೀವು ಇನ್ನೊಂದು ಹೇಳಬೇಕು ಅಂತಂದರೆ, ನೀವು ಸೂರ್ಯನ ಶಾಖ ಮತ್ತು ಈ ಒಂದು ಒಳಗಿರುವಂಥ ಶಾಖ ಎರಡೂ ಸೇರಿದ್ರೆ ಏನಾಗ್ಬೋದು ಹೇಳಿ? ಆ ಒಂದು ಹಂತಕ್ಕೆ ಹಾಗೆ ಇದು ಮಾಡಿ, ಸಾಮಾನ್ಯವಾಗಿ ಸೂರ್ಯನ ಗುಣ ಸುಡುವಂತಹ ಒಂದು ಶಾಖ ಕೊಡುವಂತಹ ಸೂರ್ಯನ ಗುಣ. ಸೂರ್ಯನು ಸುಟ್ಟಾಗ ಸಾಮಾನ್ಯವಾಗಿ ಅವನ ಒಂದು ಗುಣ ಸುಟ್ಟಾಗ, ಒಂದು ಶಾಖ ನೀಡಿದಾಗ ಭೂಮಿಯ ಒಂದು ಶಾಖ ಭೂಮಿಯಲ್ಲೂ ಸಹ ಶಾಖ ಉತ್ಪತ್ತಿಯಾದಾಗ ಏನಾಗ್ಬೋದು, ಈ ಒಂದು ಜೀವಿಗಳ ಒಂದು ಸ್ಥಿತಿ ಅನ್ನೋದು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸೂರ್ಯನ ಗುಣ ಸಾಮಾನ್ಯವಾಗಿ ಸುಡುವಂಥದ್ದೇ. ಭೂಮಿಯ ಗುಣ ಏನಿದ್ರು ತಂಪು. ಆದರೆ ಈ ಒಂದು ಎಲ್ಲ ಒಂದು ರೀತಿಯ ಒಂದು ವಿನಾಶದಿಂದ ಭೂಮಿಯು ಸಹ ಮುಂದೊಂದು ದಿನ ಸುಡುವಂತಹ ಒಂದು ಹಂತಕ್ಕೆ ತಲುಪುತ್ತೆ. ಭೂಮಿಯು ಸಹ ಸುಡುತ್ತೆ. ಹೋಗುವಂಥ ಒಂದು ದಿನಗಳು ತುಂಬ ಹತ್ತಿರದಲ್ಲಿರುತ್ತೆ. ಮುಂದೊಂದು ದಿನ ಹಂತಕ್ಕೆ ಹೋದರೂ ಹೋಗ್ಬೋದು. ಈ ಒಂದು ಸೂರ್ಯನ ಕಿರಣ ಸಾಮಾನ್ಯವಾಗಿ ಎಷ್ಟು ವರ್ಷಗಳಿಂದ ಬೀಳ್ತಾನೆ ಇದೆ. ಈ ಭೂಮಿಯ ಒಳಗಿರುವಂತಹ ಒಂದು ಶಾಖ ಮೇಲ್ಮೈ ಬಂದಾಗ, ಅದು ಎದ್ದಾಗ ಅದು ಸಹ ಶಾಖ ಆಗಿ ಎರಡೂ ಸಹ ಸುಡುವಂಥ ಒಂದು ಹಂತಕ್ಕೆ ಭೂಮಿ ತಲುಪುತ್ತೆ. ಹಾಗಾಗಿ ಅದು ಒಂದು ಸೃಷ್ಟಿಯ ಒಂದು ಸಮತೋಲನ ತಪ್ಪುತ್ತಾ. ಸೃಷ್ಟಿಯ ಒಂದು ಪಂಚಭೂತಗಳು ಅಂತ ಅದರ ಒಂದು ಸಮತೋಲನ ತಪ್ತಾ ಇದೆ. ಮುಂದೊಂದು ದಿನ ಸೃಷ್ಟಿಗೆ ಸಮತೋಲನ ತಪ್ತಾ ಇದೆ ಅಂದರೆ, ಸೃಷ್ಟಿಯಲ್ಲಿ ಕ್ರಿಯೆಗೆ ಏರುಪೇರು ಆಯಿತು ಅಂದರೆ ಎಲ್ಲ ಸೃಷ್ಟಿಗೂ ಅದು ತೊಂದರೆ ಆಗೇ ಆಗುತ್ತೆ. ಹಾಗಾಗಿ ಈ ಒಂದು ಗಿಡ ಮರಗಳ ರಕ್ಷಣೆ ಆಗಲಿ, ಪ್ರಕೃತಿ ರಕ್ಷಣೆ ಆಗಲಿ, ಒಂದು ಬೆಟ್ಟ ಗುಡ್ಡಗಳು ಸಹ ಅತಿ ಮುಖ್ಯವಾದಂಥ ಪಾತ್ರ, ತನ್ನದೇ ಆದಂಥ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಒಂದು ಹುಲ್ಲಿನ ರಕ್ಷಣೆ ಸಹ ಮಾಡಬೇಕಾಗುತ್ತೆ ಮನುಷ್ಯ. ಈಗ ನಾವು ಹುಟ್ಟಿದ್ದೀವಿ, ಈಗ ನಾನು ಹುಟ್ಟಿದ್ದೀನಿ, ಈಗ ನಾನು ಏನು ಮಾಡ್ಬೋದು? ಮದುವೆಯಾಗಿ ಮಕ್ಕಳು ಆಗ್ತಾರೆ, ಮಕ್ಕಳನ್ನ ಹುಟ್ಟಿಸ್ಬೋದು. ಆ ಮಕ್ಕಳು ಏನು ಮಾಡ್ತಾರೆ? ಅವರು ಅದನ್ನೇ ಮಾಡ್ತಾರೆ, ಒಂದಷ್ಟು ನಾಶ ಮಾಡ್ತಾರೆ. ಸೇಮ್ ಹೆಂಗೆ ನಡ್ಕೊಂಬಂತು ಅವರು ಮಕ್ಕಳು ಮಾಡಿ ಸತ್ತೋಗ್ತಾರೆ. ಒಂದಲ್ಲ ಒಂದು ದಿನ ನಾವು ಹಂಗೆ ಅವರು ಹಂಗೆ ಸತ್ತೋಗ್ತಾರೆ. ಆದರೆ ಭೂಮಿಗೆ ಏನು ಕೊಡುಗೆ?
ಭೂಮಿಯ ಒಂದು ಉಳಿವಿಗೆ, ಭೂಮಿಯ ಒಂದು ಎಲ್ಲ ಜೀವಿಗಳ ರಕ್ಷಣೆಗೆ ಆ ಒಂದು ಒಬ್ಬ ವ್ಯಕ್ತಿಯ ಕೊಡುಗೆ ಏನಿದೆ ಅಲ್ವಾ? ಎಷ್ಟೋ ಸಾವಿರಾರು ಸಂಖ್ಯೆಯಲ್ಲಿ, ಎಷ್ಟೋ ಕೋಟಿಗಳ ಸಂಖ್ಯೆಯಲ್ಲಿ ಇವತ್ತು ಜನಸಂಖ್ಯೆ ಏರುತ್ತಾ ಇದೆ. ಆದರೆ ಪ್ರತಿಯೊಬ್ಬ ಮನುಷ್ಯನ ಕೊಡುಗೆ ಏನು ಭೂಮಿಯ ಉಳಿವಿಗೆ? ಏನೂ ಇಲ್ಲ, ಝೀರೋ ಅಲ್ವಾ? ಹಾಗೆ ಒಂದು ಮನುಷ್ಯ ಸಹ ಮುಂದಿನ ಜೀವಿಯ ಒಂದು ಪ್ರತಿಯೊಂದು ಜೀವಿಗಳ ಉಳಿವಿಗೆ ಒಂದು ಕೊಡುಗೆನ ಕೊಡ್ಬೋದು. ಈ ಗಿಡಗಳ ನಡುವಿಕೆಗೆ, ಪರಿಸರದ ರಕ್ಷಣೆಗೆ ಮತ್ತು ಹುಲ್ಲುಗಳ ಸಹ ಒಂದು ರಕ್ಷಣೆಯಲ್ಲಿ ಅವನು ತೊಡಗಿದ್ರೆ ಮುಂದಿನ ಒಂದು ಜೀವಿಗಳ ರಕ್ಷಣೆ ಆಗುತ್ತೆ. ಪ್ರಾಣಿಗಳಾಗಿರ್ಬೋದು, ಒಂದು ಚಿಕ್ಕ ಇರುವೆ ಸಹ ಭೂಮಿ ಮೇಲೆ ವಾಸಿಸಲು ಯೋಗ್ಯವಾದಂಥ ಸ್ಥಳ ಆಗುತ್ತೆ. ಇವತ್ತು ಎಷ್ಟೋ ಜೀವಿಗಳು ನಾಶವಾಗ್ತಾ ಇದೆ. ನಮಗೆ ಗೊತ್ತಿಲ್ಲದಂಥ ಜೀವಿಗಳು ಸಹ ಇತ್ತು, ಅದು ನಮ್ಗೆ ಗೊತ್ತೂ ಇಲ್ಲ. ಕೆಲವೊಂದು ನಾಶನೂ ಆಗಿದೆ. ಮುಂದೊಂದು ದಿನ ಕಾಣುವಂಥ ಜೀವಿಗಳು ನಾಶವಾಗುತ್ತೆ. ಅದಕ್ಕೆ ಕಾರಣ ಈ ಮನುಷ್ಯನೇ. ಅದ್ಯಾವುದು ಏನು ಈಗ ಒಂದು ನರಿ ಏನಾದರೂ ಮಾಡ್ತಿದೆಯಾ? ಏನೂ ಮಾಡ್ತಿಲ್ಲ. ಅದ್ರ ಪಡೆಗದು ಒಂದು ಅದರದೇ ಆದಂಥ ಜೀವನ ಕ್ರಿಯೆಯಲ್ಲಿ ತೊಡಗಿದೆ. ಆದರೆ ಮನುಷ್ಯ ಮಾಡ್ತಿರೋದು ಎಲ್ಲವೂ ನಾಶ. ತನ್ನ ಸ್ವಾರ್ಥಕ್ಕೆ ಮಾಡ್ತಿರೋದು ಎಲ್ಲವೂ ನಾಶ. ಅವನ ಒಂದು ವಿನಾಶಕ್ಕೆ ಅವನೇ ಒಂದು ದಾರಿ ಆಗ್ತಿದ್ದಾನೆ. ಅವನು ಒಂದು ಭೂಮಿನೇ ಒಂದು ನರಕ ಮಾಡುವಂಥ ಒಂದು ಸಂದರ್ಭಕ್ಕೆ ತಳ್ತಾ ಇದ್ದಾನೆ. ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಕೊಡುಗೆ ಏನು ಅಂತ ನಾವು ಅಂದ್ಕೊಂಡಾಗ ಈ ಒಂದು ಗಿಡ ಮರಗಳು, ಒಂದು ಹುಲ್ಲಿನ ಸಂರಕ್ಷಣೆ ಮಾಡಿದ್ರೆ ಅದೊಂದು ಮುಂದಿನ ಜೀವಿಗಳ ಒಂದು ಕೊಡುಗೆ ಆಗುತ್ತೆ. ಆ ಮುಂದಿನ ಒಂದು ಜೀವಿಗಳು ಈ ಹಿಂದಿನ ಒಂದು ಜನ್ರೇಷನ್ನ ನೆನೆಸ್ಕೊಳ್ಳೋವಂಥ ಒಂದು ಹಂತಕ್ಕಾದರೂ ತಲುಪಬೋದು ನಾವುಗಳು. ಹಾಗಾಗಿ ಈ ಒಂದು ಪ್ರಕೃತಿಯ ರಕ್ಷಣೆ, ಈ ಹುಲ್ಲಿನ ರಕ್ಷಣೆ ಪ್ರತಿಯೊಂದಕ್ಕೂ ಮನುಷ್ಯ ತೊಡಗಲೇಬೇಕು. ತೊಡಗದಂಥ ಪರಿಸ್ಥಿತಿ ಬಂದಿದೆ. ಮುಂದೊಂದು ದಿನ ತುಂಬ ದೊಡ್ಡದಾದ ಹಂತಕ್ಕೆ ಪ್ರತಿಯೊಂದೂ ಹೋಗುತ್ತೆ. ಹಂತಕ್ಕೆ ಹೋಗುವ ಒಂದು ಹಂತಕ್ಕೆ ತಲುಪುವ ಬದಲು ಈಗಲೇ ಎಲ್ಲ ಒಂದು ನಮ್ಮ ಕಾರ್ಯಗಳು ನಮ್ಮ ಕೈಯಲ್ಲೇ ಇದೆ. ಭೂಮಿಯ ಒಂದು ಉಳಿವಿಗೆ ಎಷ್ಟೋ ರೀತಿಯ ವಿನಾಶದಲ್ಲಿ ಈ ರೀತಿಯ ವಿನಾಶಕ್ಕೆ ಒಂದು ಆ ಬೀಗಕ್ಕೆ ಇದು ಸಹ ಒಂದು ಕೀ. ಅದು ಪ್ರಕೃತಿ ಅನ್ನೋ ಒಂದು ಕೀ. ಹಾಗೆ ಒಂದು ಹುಲ್ಲು ಸಹ ಒಂದು ಸೃಷ್ಟಿಯಿಂದ ಭೂಮಿಗೆ ಒಂದೆಷ್ಟೊಂದು ಕೊಡುಗೆ ಕೊಡುತ್ತೆ. ಆದರೆ ಮನುಷ್ಯನ ಒಂದು ಸೃಷ್ಟಿಯ ವಿನಾಶ ಆಗ್ತಾಯಿದೆ. ಭೂಮಿಯು ಸಹ ತನ್ನ ಒಂದು ಅಂಶನ ಕಳ್ಕೊಳ್ತಾ ಇದೆ ಈ ಒಂದು ಮನಸ್ಸಿನ ಸೃಷ್ಟಿಯಿಂದ. ಹಾಗಾಗಿ ಈ ಒಂದು ಭೂಮಿಯ ಉಳಿವಿಗೆ, ಜೀವಿಗಳ ಉಳಿವಿಗೆ ಪ್ರಕೃತಿ ರಕ್ಷಣೆ ಮಾಡಲೇಬೇಕು. ಪ್ರಕೃತಿ ಅನ್ನೋದು ಮನುಷ್ಯನಕ್ಕಿಂತ ಮೊದಲ ಹಂತದಲ್ಲಿರುವಂತಹ ಒಂದು ಜೀವಿಗಳು. ಇವತ್ತು ನಾನು ಅಂದ್ಕೊಳ್ತಿರೋ ಮನುಷ್ಯ ಶೂನ್ಯ, ಅವನೇನಿಲ್ಲ, ಒಬ್ಬ ವೇಸ್ಟು. ಅದಿದ್ದರೆ ಮಾತ್ರ ನಾನು ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯ. ನಾನು ಅಂತ ಏನು ಹೇಳ್ತೇನೆ ಬಾಯ್ಬಿಟ್ಟು, ಅದು ಏನು ಮುಖವಾಗಿ ಇವತ್ತು ಇದೆ, ಅದರಿಂದನೇ ಎಲ್ಲನೂ ಜೀವಿಗಳು ಅದರ ಋಣದಲ್ಲಿ ನಾವು ಬದುಕ್ತಾ ಇರುವಂಥ ಒಂದು ಪರಿಸ್ಥಿತಿ. ಅದನ್ನು ನೆನೆಸ್ಕೊಂಡು ಈ ನಾನು ಅನ್ನೋದು ಬಿಟ್ಟು, ಈ ಬೆಳವಣಿಗೆ ಅನ್ನೋದು ಬಿಟ್ಟು ಹೋಗ್ಬೇಕಾಗುತ್ತೆ. ಈ ವಿಚಾರದಲ್ಲಿ ರಾಜಕಾರಣಿಗಳು ತುಂಬ ಮುಖ್ಯವಾದ ಪಾತ್ರ ವಹಿಸಿಕೊಳ್ಳಬೇಕಾಗುತ್ತೆ. ಯಾಕಂದರೆ ಇವತ್ತು ಎಲ್ಲ ಒಂದು ನಾಶಕ್ಕೆ ಅವರು ಸಹ ಗೊತ್ತಿಲ್ಲದೇನೋ ಒಂದು ಪಾತ್ರ ವಹಿಸ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಸಹ ಇದನ್ನು ಎಚ್ಚೆತ್ತು ಒಂದು ಪರಿಸರದ ರಕ್ಷಣೆಗೆ, ಒಂದು ಕಾಡುಗಳ ಸಂರಕ್ಷಣೆಗೆ, ಒಂದು ಜೀವಿಗಳ ಉಳಿವಿಗೆ ಕೈ ಜೋಡಿಸ್ಬೇಕು ಅಥವಾ ಒಂದು ಪಾತ್ರನ ವಹಿಸಬೇಕು ರಾಜಕಾರಣಿಗಳು ಸಹ. ಯಾಕಂದರೆ ಇವತ್ತು ಎಷ್ಟೋ ಕಾಡುಗಳು ನಾಶ ಆಗ್ತದೆ. ಅದನ್ನೆಲ್ಲ ಸರ್ಕಾರ ತನ್ನ ಒಂದು ಅಧೀನದಲ್ಲಿ ವಶಪಡಿಸ್ಕೊಳ್ಬೇಕು. ಅಧೀನದಲ್ಲಿ ಇಲ್ಲದಿರುವಂತಹ ಕಾಡುಗಳನ್ನ ಸಹ ಸರ್ಕಾರ ಒಂದು ಜೀವಿಗಳ ಮುಂದಿನ ಒಂದು ಜನ್ರೇಷನ್ ಪೀಳಿಗೆಯ ಒಂದು ಉಳಿವಿಗೆ ಸರ್ಕಾರ ಅದನ್ನೆಲ್ಲ ವಶಪಡಿಸ್ಕೊಳ್ಬೇಕು. ಮತ್ತು ಮರಗಿಡಗಳ ಒಂದು ಬೆಳವಣಿಗೆಗೆ, ಹುಲ್ಲುಗಳ ಒಂದು ಬೆಳವಣಿಗೆಗೆ ಅದು ಸಹ ರಾಜಕಾರಣಿಗಳು ಸಹ ಒಂದು ಪಾತ್ರ ವಹಿಸಬೇಕಾಗುತ್ತೆ. ಇವತ್ತಿನ ಒಂದು ಮನುಷ್ಯ ಏನು ಅಂದ್ಕೊಂಡಿದ್ದಾನೆ ಬೆಳವಣಿಗೆ ಅಂದರೆ, ಒಂದು ಏರ್ಪೋರ್ಟ್ ಆಗಿಬಿಟ್ರೆ ಏನೋ ಒಂದು ದೊಡ್ಡ ಒಂದು ಸಿಟಿ ಅಥವಾ ಒಂದು ಕಾಂಪ್ಲೆಕ್ಸ್ ಆಗಿಬಿಟ್ರೆ ದೊಡ್ಡ ಒಂದು ಊರು, ನಗರ ಅಂತ ಅಂದ್ಕೊಬಿಟ್ಟಿದ್ದಾನೆ. ಆದರೆ ಇದ್ಯಾವುದೂ ಅಲ್ಲ. ನಮಗೆ ಏನು ಬೇಕು ಬೇಸಿಕ್ಕಾಗಿ ತುಂಬ ಎಲ್ಲ ನಮಗೆ ಫ್ರೀಯಾಗಿ ಸಿಗ್ತದೆ. ಫ್ರೀಯಾಗಿ ಸಿಗ್ತಿರೋದು ನಮ್ಗೆ ಏನು ಗೊತ್ತಾಗ್ತಲ್ಲ. ನಮಗೆ ಏನು ಅಂದರೆ ಯಾವುದು ಸಿಗ್ತಲ್ಲ ಫ್ರೀಯಾಗಿ, ಅಥವಾ ಏನು ಇದಾಗ್ತಾಯಿದೆ ಅದಕ್ಕಿಂತ ಹೋಗ್ತಾಯಿದ್ದೀವಿ. ಇದು ತುಂಬ ಬೇಸಿಕ್ಕಾಗಿರೋದು ಗಾಳಿ ಆಗಿರ್ಬೋದು. ತುಂಬ ನಮಗೆ ಬೇಕಾಗಿರೋದು ಇಂಥದ್ದು ಕಡೆ ಇದು ಬೆಳವಣಿಗೆ. ಇದನ್ನು
ಮನುಷ್ಯ ಬೆಳೆಸಿದಷ್ಟು ಅದು ನಮಗೆ ನಮಗೆ ಪುನಃ ಕೊಡುತ್ತೆ ರಿಟರ್ನ್ ಆಗಿ. ನಮ್ಮ ಒಂದು ಉಳಿವಿಗೆ ಅದು ಸಹ ರಕ್ಷಣೆ ಆಗಿರುತ್ತೆ. ಹಾಗಾಗಿ ಮನುಷ್ಯ ಇನ್ನೂ ಆ ಒಂದು ಹಳೆಯ ಒಂದು ಇದಕ್ಕೆ ಹೋಗೋದು ಬೇಡ. ಮನುಷ್ಯ ಏನಿದೆನೋ ಅದು ಎಲ್ಲರೂ ಈ ಭೂಮಿ ಅನ್ನೋದು ಎಲ್ಲವೂ ಒಂದು ಹಳ್ಳಿ ಇದ್ದಾಗೆ, ಯಾವುದು ನಗರ ಅಲ್ಲ. ಆ ಒಂದು ಆಲೋಚನೆ ಏನು ಅಂದ್ಕೊಳ್ತೀವಿ ಅಂದರೆ ಈ ಒಂದು ಬೆಳವಣಿಗೆ ಆಗ್ಬಿಡ್ತದೆ. ಈ ಒಂದು ಬೆಳವಣಿಗೆ ಅನ್ನೋದು ಆ ಒಂದು ಕಾಂಪ್ಲೆಕ್ಸು ಅಥವಾ ಏರ್ಪೋರ್ಟು ಅಥವಾ ಇದರಲ್ಲೇ ಬೆಳವಣಿಗೆನೇ ಕಾಣ್ತಿದ್ದೇನೋ ಹೊರತು, ಇನ್ನೂ ಆ ಹಿಂದೆಯೇ ಆ ಒಂದು ಆಶ್ಚರ್ಯಚಕಿತನಾಗಿ ಅದನ್ನೇ ನೋಡ್ತಿದ್ದೇನೋ ಹೊರತು ಈ ಒಂದು ಪ್ರಕೃತಿಯ ಕಡೆಗೆ ಇನ್ನೂ ಬಂದಿಲ್ಲ. ಯಾಕಂದರೆ ಮನುಷ್ಯ ಒಂದು ಉಗಮದಿಂದ ಎಲ್ಲ ಒಂದು ಬೆಳವಣಿಗೆಗೆ ಎಲ್ಲವನ್ನು ನಾಶ ಮಾಡ್ಕೊಂಡು ಬಂದ. ಹಾಗಾಗಿ ಇನ್ನೂ ಸಹ ಆ ಬೆಳವಣಿಗೆಗೆ ಇನ್ನೂ ನಾಶ ಮಾಡ್ತಾನೆ ಬರ್ತಿದ್ದಾನೆ. ಇದು ನಿಲ್ಲಬೇಕು. ಇದಕ್ಕೆ ರಾಜಕಾರಣಿಗಳು ಸಹ ಒಂದು ಪಾತ್ರ ವಹಿಸಬೇಕಾಗುತ್ತೆ. ಅವರು ಸಹ, ಯಾಕಂದರೆ ಅವ್ರ ಕೈಯಲ್ಲೇ ಇದೆಲ್ಲ ತುಂಬ ಇರುವಂತಹ ಜಾಗಗಳು ಪ್ರಕೃತಿ ಅನ್ನೋದು. ಹಾಗಾಗಿ ಅವರು ಸಹ ಪಾತ್ರ ವಹಿಸಬೇಕು. ಮುಂದಿನ ದಿನಗಳಲ್ಲಿ ಈ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಳ್ಬೇಕಾಗುತ್ತೆ. ಯಾವ ಹಂತಕ್ಕೆ ಹೋಗಿದೆ ಇವತ್ತಿನ ಪರಿಸರ ನಾಶದಲ್ಲಿ ರಾಜಕಾರಣ ಅನ್ನೋದು, ರಾಜಕೀಯ ವ್ಯಕ್ತಿಗಳು ಹೇಗೆ ನನ್ನ ಸಾಧ್ಯವಾದಷ್ಟು ಹೇಳಲೇಬೇಕು. ಹೇಳ್ಕೊಳ್ಳೋಣ. ದಯವಿಟ್ಟು ವೀಕ್ಷಿಸಿ. ಪ್ರಕೃತಿಯ ಉಳಿವಿಗೆ, ಪ್ರಕೃತಿಯ ಉಳಿವಿಗೆಲ್ಲ, ನಿಮ್ಮ ಉಳಿವಿಗೆ, ಜೀವಿಗಳ ಉಳಿವಿಗೆ, ನಿಮ್ಮ ಮಕ್ಕಳೇನಿದ್ರೆ ಮುಂದಿನ ಮಕ್ಕಳು, ಅವರ ಮಕ್ಕಳ ಉಳಿವಿಗೆ ನೀವೇ ಕೈ ಜೋಡಿಸ್ಬೇಕು. ನಾನು ಸಹ ಕೈ ಜೋಡಿಸ್ತೀನಿ. ನನ್ನ ಸುತ್ತಮುತ್ತಲಿನ ಈ ಮನೆಯ ಸುತ್ತಮುತ್ತಲಿನ ವಾತಾವರಣ ಎಲ್ಲವೂ ಪ್ರಕೃತಿಯಿಂದಲೇ ಕೂಡಿದೆ. ಆದರೂ ನಾನು ಸಹ ಸುತ್ತಮುತ್ತಲಿನ ಇನ್ನೂ ಇದನ್ನು ದಾಟಿ ಮೀರಿ ಏನೋ ಆಗಬೇಕು ಅದ್ರ ಕಡೆ ಗಮನ ಕೊಟ್ಟಿದ್ದೀನಿ. ನಿಮ್ಮ ಊರುಗಳಲ್ಲಿ, ನಗರಗಳಲ್ಲಿ, ಸುತ್ತಮುತ್ತಲಿನ ನಿಮ್ಮ ಮನೆಯ ವಾತಾವರಣಗಳಲ್ಲಿ ದಯವಿಟ್ಟು ಗಿಡಗಳನ್ನ ನಡಿ, ಹುಲ್ಲುಗಳನ್ನ ಆದಷ್ಟು ನಾಶ ಮಾಡಿ, ಬೋಳಾಗಿ ಮಾಡೋದನ್ನ ಕಡಿಮೆ ಮಾಡಿ. ಎಲ್ಲದಕ್ಕೂ ಬೆಳವಣಿಗೆಗೆ ಹಂತಕ್ಕೆ ಭಾಗಿಯಾಗಿ. ಹೇಗೆ ಸಾಲು ಮರಗಳ ತಿಮ್ಮಕ್ಕ ಅನ್ನುವ ಒಬ್ಬ ಮಹಿಳೆ ತಾನು ನೆಟ್ಟಿರುವಂಥ ಮರ ಗಿಡಗಳು ಹೇಗೆ ಇನ್ನೂ ಜೀವಿಸ್ತಾ ಇದೆ, ಅದು ಭೂಮಿಗೆ ಎಷ್ಟು ಕೊಡುಗೆ ನೀಡ್ತಾ ಇದೆ ಅನ್ನೋದು ಭೂಮಿಗೆ ಗೊತ್ತು. ಹಾಗಾಗಿ ಆ ಮರಗಳಿನ ಆಶ್ರಯ ಪಡೆದಂತಹ ವ್ಯಕ್ತಿಗಳಿಗೆ ಗೊತ್ತು ಆ ಮಹಿಳೆ ಏನು ಅಂತ. ಆಶ್ರಯ ಪಡೆದಂಥ ಗಿಡ ಮರಗಳಿಗೆ, ಪಕ್ಷಿಗಳಿಗೆ ಗೊತ್ತು ಈ ಪ್ರಕೃತಿ ಅಂದರೆ ಏನು ಅಂತ. ಹಾಗಾಗಿ ಪ್ರಕೃತಿ ಅನ್ನೋದು ನಾವು ಏನು ಭೂಮಿಗೆ ಕೊಡುಗೆ ಕೊಟ್ಟಿದ್ದೀವಿ ಅಂತ ಹೇಳಿದಾಗ, ಈ ಚಿಕ್ಕ ಗಿಡ ಮರಗಳು, ಹುಲ್ಲುಗಳ ಪೋಷಣೆ ಮಾಡಿದ್ರೇ ಮುಂದಿನ ಜೀವ ರಕ್ಷಣೆಗೆ, ಜೀವಕುಲದ ಪ್ರತಿಯೊಂದು ಇರುವೆಗಳ ರಕ್ಷಣೆಗೂ ಪಾತ್ರ ವಹಿಸ್ತೀವಿ. ನಮ್ಮ ಹುಟ್ಟಿಗೆ ಸಾರ್ಥಕತೆಯನ್ನು ಸಿಗುತ್ತೆ. ಪ್ರತಿಯೊಬ್ಬ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನಗಳು ಭೂಮಿ ಮೇಲೆ ಆಗ್ತಾಯಿದ್ದಾರೆ, ಮುಂದಿನ ಸಹ ಆಗ್ತಿದ್ದಾರೆ. ಕೊಡುಗೆ ಏನು ಅನ್ನೋದು ಮುಖ್ಯ ಅಲ್ವಾ? ಬರೀ ಮದುವೆ ಆಗೋದು, ಮಕ್ಕಳಾಗೋದು, ಆ ಮಕ್ಕಳು ಬೆಳೆಸೋದು, ಆ ಮಕ್ಕಳು ಇನ್ನೊಂದಷ್ಟು ಮಕ್ಕಳು ಮಾಡಿ ಸತ್ತೋಗೋದು, ಇದು ಸಾಮಾನ್ಯವಾಗಿ ನಡೀತಿರುವಂಥ, ಆಗ್ಲಿಂದ ಬರ್ತಾ ಇರುವಂಥ ವಿಚಾರ. ಈ ನಾನೊಂದು ಮಕ್ಕಳನ್ನ ಸಾಕಿದ್ರೆ ಎಷ್ಟು ಜನ ಮಕ್ಕಳು ಸಾಕ್ಬೋದು? ಇಬ್ಬರು, ಹೆಚ್ಚು ಅಂದರೆ ಇನ್ನೂ ಕಷ್ಟಪಡ್ತೀನಿ ಅಂದರೆ ಈ ಪರಿಸ್ಥಿತಿಲೇ 3 ಜನ ನಾನು ಸಾಕ್ಬೋದು. ತುಂಬ ಕಷ್ಟಪಡ್ತೀನಿ ಅಂತ ಹೇಳಿದ್ರೆ ಅದು ತುಂಬ ಕಷ್ಟ ಅಂತ ಹೇಳಿದಾಗ. ಹಾಗೆ ಈ ಥರ ಪ್ರಕೃತಿಯ ಜೀವಿಗಳ ಗಿಡ ಮರಗಳು, ಹುಲ್ಲುಗಳು, ಇದೆಲ್ಲ ಸಂರಕ್ಷಣೆಗೆ, ಇದರ ಬೆಳವಣಿಗೆಗೆ, ಇದರ ನೆಟ್ಟು ಅದನ್ನು ಪೋಷಿಸಿ ಅದರ ಬೆಳವಣಿಗೆಗೆ ಕಾರಣರಾದರೆ ಎಷ್ಟು ಜೀವಿಗಳ ಕಾರಣದ ಇರುವೆಗೂ ಸಹ ನಮ್ಮ ಕೊಡುಗೆ ಇರುತ್ತೆ, ನಮ್ಮ ನಿಸ್ವಾರ್ಥ ಸೇವೆ ಇರುತ್ತೆ. ಅದನ್ನೇ ಆಶ್ರಯಿಸಿ, ಅದಕ್ಕೆ ಗೊತ್ತಿಲ್ಲದಂಗೆ ಎಷ್ಟೋ ಜೀವಿಗಳು ಮುಂದೊಂದು ದಿನ ಬದುಕುತ್ತೆ. ಒಂದಲ್ಲ ಒಂದು ದಿನ ಎಲ್ಲವೂ ಆಗಲೇಬೇಕು. ಆದರೆ ಈ ಕ್ರಿಯೆಯಿಂದ ಇನ್ನೂ ಎಷ್ಟೋ ದಿನ ಮುಂದೂಡ್ಬೋದು ಅಂತ ಘಟನೆಗಳನ್ನು ಇನ್ನೂ ಎಷ್ಟೋ ದಿನ ಮುಂದೂಡ್ಬೋದು. ಅರ್ಥ ಆಗಿದೆ ಅಲ್ವಾ? ದಯವಿಟ್ಟು ಅರ್ಥ ಆಗಬೇಕು ಅಂತಲೇ ಈ ವಿಡಿಯೋಗಳನ್ನೆಲ್ಲ ಮಾಡ್ತಾಯಿರೋದು. ಒಂದಷ್ಟು ಜನಗಳಿಗೆ, ಒಂದಷ್ಟು ಇದಕ್ಕೆ ತಲುಪಲಿ ಅಂತಲೇ ಈ ಉದ್ದೇಶದಿಂದನೇ ಈ ಕ್ರಿಯೆಯಲ್ಲಿ ತೊಡಗಿರೋದು. ಮತ್ತು ನಾನು ಆ ಕಾರ್ಯಕ್ಕೆ ಹೆಜ್ಜೆಟ್ಟಿರೋದು ಸಹ ಅದಕ್ಕೆ. ದಯವಿಟ್ಟು ಈ ಕಾರ್ಯಕ್ಕೆ ದಯವಿಟ್ಟು ಕಡ್ಡಾಯವಾಗಿ, ಖಂಡಿತವಾಗಿ ಪಾಲ್ಗೊಳ್ಳಲೇಬೇಕು. ನಿಮ್ಮ
ಅಥವಾ ಅಥವಾ ನನ್ನ ಒಂದು ಎಲ್ಲರ ಒಂದು ಹುಟ್ಟಿಗೆ ಒಂದು ಅರ್ಥ ಸಿಗಬೇಕು ಅಂದರೆ ಈ ಥರ ಒಂದು ಸಮಾಜಕ್ಕೆ ಒಂದು ಭೂಮಿಗೆ ಅವಶ್ಯಕತೆ ಇರುವಂತಹ ಕೆಲಸ ಮಾಡಿ ಹೋಗ್ಬಿಡಬೇಕು. ಈ ಒಂದು ವಿಚಾರದಲ್ಲಿ ಮನುಷ್ಯ ಈ ಒಂದು ಜೀವನದಲ್ಲೇ ಈ ಒಂದು ಕ್ರಿಯೆನ ಅಳವಡಿಸ್ಕೊಂಡ್ರೆ ಭೂಮಿ ಸಹ ರಕ್ಷಣೆ ಆಗುತ್ತೆ. ಭೂಮಿ ರಕ್ಷಣೆ ಆದರೆ ಪ್ರತಿಯೊಂದು ಜೀವಿಗಳು ಸಹ ರಕ್ಷಣೆ ಆಗುತ್ತೆ. ಈ ಒಂದು ವಿಚಾರನ ಹಂಚ್ಕೊಳ್ಳೋಕ್ಕೆ ಈ ಒಂದು ಸಮಯನ ಉಪಯೋಗಿಸ್ಕೊಂಡಿದ್ದೀನಿ. ಧನ್ಯವಾದಗಳು.